ಕ್ಯಾಶುವಲ್ ಅಷ್ಟೇ, ಇಟ್ಸ್ ಟೇಕ್ ಇಟ್ ಲೈಕ್ ಫನ್ನಿ. ಇನ್ನು ಮುಂದೆ ರಜತ್ ಅವ್ರ ಜೊತೆ ರೀಲ್ಸ್ ಮಾಡ್ತೀರಾ? ಇನ್ನು ಮುಂದೆ ರೀಲ್ಸ್ ಮಾಡ್ತೀನಿ, ಜೊತೆಯಲ್ಲಿ ಮಾಡೋದಿಲ್ಲ ಫಾರ್ ಶ್ಯೂರ್. ರಜತ್, ನಿನ್ನ ಜೊತೆ ಯಾವ ರೀಲ್ಸು ಮಾಡೋದಿಲ್ಲ ಗುರು, ನನ್ನನ್ನು ಬಿಟ್ಬಿಡು. ನಿಮ್ಮ ಧರ್ಮಪತ್ನಿಯವರು ಆಗ್ಲಿಂದ ಇಂಟರ್ವ್ಯೂ ನೋಡ್ತಾ ಇದ್ರೆ ಎದುರುಗಡೆ ಕೂತ್ಕೊಂಡು, ಬಟ್ ಅವ್ರ ಮನಸ್ಸಲ್ಲಿ ಒಂದು ತವಕ ಇದ್ದೇ ಇರುತ್ತೆ, ನನ್ನ ಹಸ್ಬೆಂಡ್ ಏನು ಮಾತಾಡ್ತಾರೋ ಅನ್ನುವಂಥದ್ದು ಭಯ ಏನಾದರೂ ಇರುತ್ತಾ ಅವ್ರಿಗೆ, ನೀವು ಅಂದ್ಕೊಂಡಿರೋ ಪ್ರಕಾರ? ಇಲ್ಲ, ಶಿ ಈಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೀ, ಶಿ ನೋಸ್ ಮೀ. ಅಂದರೆ ಅವಳಿಗೆ ನನ್ನ ಮೇಲೆ ಕಂಪ್ಲೀಟ್ ಬ್ಲೈಂಡ್ ಕಾನ್ಫಿಡೆನ್ಸ್ ಇದೆ. ಬಟ್ ದೆನ್ ಚಿಕ್ಕ ವಯಸ್ಸಿಂದ ಜೊತೆಯಲ್ಲಿ ಬೆಳೆದಿರೋದ್ರಿಂದ ಶಿ ನೋಸ್ ನಾನು ಒಂದು ಕೆಮ್ಮಿದ್ರೂ ಏನಕ್ಕೆ ಕೆಮ್ತೀನಿ ಅಥವಾ ಸುಮ್ಮನೆ ಕೂತಿದ್ರೆ ಏನಕ್ಕೆ ಕೂತಿರ್ತೀನಿ ಅನ್ನೋದು ಅವ್ಳಿಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಶಿ ಈಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೀ. ನನ್ನ ಕಾನ್ಫಿಡೆನ್ಸೇ ಅವಳು. ಸೊ ಅವಳಿಗೆ ಗೊತ್ತಿಲ್ದಿರೋದು ಏನೂ ಇಲ್ಲ, ನಾನು ಅವಳಿಗೆ ಗೊತ್ತಿಲ್ದಿರ ಏನೂ ಮಾಡೋದೂ ಇಲ್ಲ. ಸೊ ಶಿ ಈಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೀ. ಅವರ ಯಾವ ನಟನ ಅಭಿಮಾನಿ? ಅದು ಅವಳನ್ನೇ ಕೇಳಬೇಕು. ಇಲ್ಲ, ಸುದೀಪ್ ಸರೇನೆ. ಬಿಕಾಸ್ ಅವಳು ಶಿ ಈಸ್ ಆಲ್ವೇಸ್ ಬೀನ್ ಅ ಸುದೀಪಿಯನ್. ಆಲ್ವೇಸ್ ಸುದೀಪ್ ಸರ್ ಸಿನಿಮಾ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಏನೇ ಪ್ರೋಗ್ರಾಮ್ ಬಂದ್ರೂ ಫಸ್ಟು ಅವಳೇ ಹೇಳೋದು, ಇದು ಬರ್ತಾಯಿದೆ ಹಾಕು ಅಂತ ಅಂದ್ಬಿಟ್ಟು. ಸೊ ಶಿ ಈಸ್ ಪಕ್ಕಾ ಸುದೀಪ್ ಸರ್ಸ್ ಅಭಿಮಾನಿ. ಸಿನಿಮಾ ಪ್ರೆಸ್ ಮೀಟ್ ಇರ್ಬೋದು, ಏನಾದರೂ ಲಾಂಚ್ ಸಂದರ್ಭದಲ್ಲಿ ಮೀಡಿಯಾಗಳು ಬಂದು ಕವರ್ ಮಾಡಿದ್ರೆ ನಿಮ್ಮ ಸಿನಿಮಾನ, ನಿಮಗೆ ಖುಷಿ ಆಗುತ್ತೆ. ಅಷ್ಟು ಕ್ಯಾಮ್ರಾಗಳನ್ನು ಆ ದಿನ ನೀವು ನೋಡಿದಾಗ, ಎದುರಿಸಿದಾಗ ಏನು ಅನ್ನಿಸ್ತಾ ಇತ್ತು ನಿಮಗೆ? ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇತ್ತು? ಅಂದರೆ ಆ ಟೈಮ್ನಲ್ಲಿ ನನಗೆ ಕ್ಯಾಮ್ರಾಗಳಿದೆ, ಇವ್ರಿಗೆ ಈ ಥರ ರಿಯಾಕ್ಷನ್ ಕೊಡಬೇಕು, ಆ ಥರ ರಿಯಾಕ್ಷನ್ ಕೊಡಬೇಕು ಅನ್ನೋದು ಯಾವುದೂ ನನ್ನ ತಲೆನಲ್ಲಿ ಇರಲಿಲ್ಲ. ಬಿಕಾಸ್ ಐ ವಾಸ್ ಓನ್ಲಿ ವರಿಡ್ ಅಬೌಟ್ ನನ್ನ ಫ್ಯಾಮ್ಲಿ, ನನ್ನ ಮಗ ಏನು ಮಾಡ್ತಿರ್ತಾರೆ, ಏನು ಅನ್ಕೊತಿರ್ತಾರೆ ನನ್ನ ಬಗ್ಗೆ ಅನ್ನೋದು ಅಷ್ಟೇ ನನಗೆ ತಲೆನಲ್ಲಿದ್ದಿದ್ದು. ಬಿಕಾಸ್ ನನ್ನ ಮಗನ್ನ ನೋಡಿದಾಗ ಅವನ ಕಣ್ಣಲ್ಲಿ ನಾನು ಯಾವತ್ತೂ ನೀರು ಹಾಕ್ಸಿಲ್ಲ. ಕಣ್ಣು ತುಂಬಿಕೊಂಡು ಅವನ ಕಣ್ಣಿಂದ ಒಂದು ಹನಿ ಹಿಂಗೆ ಕೆಳಗೆ ಬಂದಾಗ ನನಗೆ ಹೊಟ್ಟೆ ಉರಿದೋಯ್ತು. ಬಿಕಾಸ್ ನಾನು ಮಾಡದಿರೋ ತಪ್ಪಿಗೆ, ನನ್ನಿಂದ ಗೊತ್ತಿಲ್ಲದಿರೋ ಆಗಿರೋ ತಪ್ಪಿಗೆ ನನ್ನ ಫ್ಯಾಮ್ಲಿ, ನನ್ನ ಫ್ರೆಂಡ್ಸು, ನಮ್ಮ ಅಂಕಲ್ಗಳಿರ್ಬೋದು, ನಮ್ಮ ತಾಯಿ ತಮ್ಮಂದಿರು, ಅವ್ರು ಬಂದು 24/7 ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿದ್ರು. ನನ್ನ ತಂಗಿ ಇರ್ಬೋದು, ಅವಳು ಬಂದು ಅಲ್ಲಿ ನಿಂತಿದ್ಲು. ನನ್ನ ತಮ್ಮ ಇರ್ಬೋದು, ರಾಹುಲ್ ಅಂತ, ಅವನು ಬಂದು ನಿಂತಿದ್ದ. ಸೊ ಆಲ್ ದಿಸ್ ಪೀಪಲ್ ವರ್ ಸ್ಟ್ಯಾಂಡಿಂಗ್ ದೇರ್. ಪಾಪ ಅವ್ರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ, ಬಟ್ ಮಾರಲ್ ಸಪೋರ್ಟಾಗಿ ನಿಂತಿದ್ರು. ಆ್ಯಂಡ್ ನನ್ನ ವೈಫ್ಗೆ ತುಂಬ ಬ್ಯಾಕಿಂಗ್ ಕೊಡ್ತಿದ್ರು. ನಮ್ಮ ಅಕ್ಕ ಬಾವ ಬಂದಿದ್ರು, ನನ್ನ ವೈಫ್ ಅವ್ರ ಅಕ್ಕ ಮತ್ತು ಅವ್ರ ಹಸ್ಬೆಂಡು. ಅವರು ದೇ ಆರ್ ಇನ್ ಟು ಲೀಗಲ್ ಥಿಂಗ್ಸ್. ಸೊ ಅವರು ಆ ಲೀಗಲ್ ಥಿಂಗ್ಸ್ನೆಲ್ಲ ನೋಡ್ಕೊಳೋರು. ಅವ್ರಿಗೆ ಸಪೋರ್ಟಿಂಗ್ ಆಗಿ ದೊಡ್ಡವ್ರು ನಿಂತಿದ್ರು ನನ್ನ ಹಿಂದೆ. ಆ್ಯಂಡ್ ಅವ್ರು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಲೀಗಲಿ ಪ್ರೊಸೀಜರ್ಸ್ನ ಅವ್ರು ಹೇಳ್ತಾ ಹೋದರು. ಸೊ ನಾನು ಹೇಳಬೇಕು ಅಂದರೆ ನನ್ನ ಫ್ಯಾಮ್ಲಿನಲ್ಲಿರೋ ಪ್ರತಿಯೊಬ್ಬ ಸದಸ್ಯರು ಒಂದಲ್ಲ ಒಂದು ರೀತಿ ಸಪೋರ್ಟ್ ಆಗಿ ನಿಂತಿದ್ರು ನನಗೆ. ಅದು ತುಂಬ ಖುಷಿ ಇದೆ ನನಗೆ. ಬಿಕಾಸ್ ಪ್ರತಿಯೊಬ್ಬರು ಕಾಲ್ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ ಕಾಲ್ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ ಬಂದು ನಿಂತಿದ್ದಾರೆ ಅಲ್ಲಿ. ಆ್ಯಂಡ್ ದೇ ಆಲ್ ಟುಕ್ ಕೇರ್ ಆಫ್ ಮೀ ವೆರಿ ವೆಲ್. ನನಗೆ ಅವತ್ತು ಅನ್ನಿಸ್ತು, ನನಗೆ ಇಷ್ಟು ಜನನ ನಾನು ಪಡೆದಿದ್ದೀನಿ ನನ್ನ ಲೈಫ್ನಲ್ಲಿ, ಇಷ್ಟು ಸಪೋರ್ಟು ನನಗಿದೆ ಅಂದ್ಬಿಟ್ಟು. ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಟ್ ಮೀನ್ ವೈಲ್ ನನಗೆ ಬೇಜಾರಾಗ್ತಿದ್ದು ನನ್ನ ಹೆಂಡತಿ ಮಗನ ನೋಡಿದಾಗ, ಈ ಥರ ಒಂದು ತಪ್ಪಿಂದ ಇವ್ರುಗಳು ಇದನ್ನೆಲ್ಲ ನೋಡಬೇಕಾಗಿ ಬಂತಲ್ಲ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.